Jungle. Audio Jungle. ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಮಾಧ್ಯಮ ಮಿತ್ರರಿಗೆ ನಮ್ಮ ತಂಡದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ದಗೆ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದಂಥವರು ಈ ನಾಡಿನ ಖ್ಯಾತ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು. ಅವರನ್ನು ನಾನು ಪತ್ರಿಕಾಗೋಷ್ಠಿ ಸ್ವಾಗತ ಮಾಡ್ತೇನೆ. ಈ ತಂಡದ ನಿರ್ದೇಶಕರಾದಂಥ ಈಶ್ವರ್ ಅವರನ್ನು ನಾನು ಸ್ವಾಗತ ಮಾಡ್ತೇನೆ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದಂಥ ನೀತು ಮೈಂದ್ರಿಗಿ ಅವರನ್ನು ನಾನು ಈ ಪತ್ರಿಕಾಗೋಷ್ಠಿ ಸ್ವಾಗತ ಮಾಡ್ತೇನೆ. ಹಾಗೂ ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾದಂಥ ಮಡಿವಾಳಪ್ಪ ಗೋಗಿ ಅವರನ್ನು ನಾನು ಈ ಪತ್ರಿಕಾಗೋಷ್ಠಿ ಸ್ವಾಗತ ಮಾಡ್ತೇನೆ. ಅದರ ಅರ್ಥ ಮತ್ತು ಅದರ ಅನುಭವ ಎಲ್ಲರಿಗೂ ಇದ್ದೇ ಇರುತ್ತೆ. ಬಿಜಾಪುರ, ಬಳ್ಳಾರಿ ಇದರಲ್ಲೆಲ್ಲ ದಗೆ ಅನ್ನೋದು ಒಂದು ಅಂದರೆ ಒಂದು ನೇಟಿವನ್ನು ಅಂದರೆ ಒಂದು ಸ್ಥಳವನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು ಸ್ಥಳದಲ್ಲಿ ನಡೀತಕ್ಕಂಥ ಒಂದು ವಾತಾವರಣದ ಒಂದು ಸಾಧ್ಯತೆ ಬಾಧ್ಯತೆಗಳನ್ನು ಇದರಲ್ಲಿ ಇಟ್ಕೊಂಡು ದಗೆ ಅಂತೇಳಿ ಟೈಟ್ಲು ಫೈನಲ್ ಮಾಡಿಬಿಟ್ಟು ಸಿನಿಮಾ ಮಾಡಿರ್ತಕ್ಕಂಥದ್ದು. ದಗೆ ಅನ್ನೋದು ಒಂದು ವಾತಾವರಣ, ಪರಿಸರಕ್ಕೆ ಸಂಬಂಧಪಟ್ಟಿರೋದಕ್ಕಿಂತ ಜೀವನದೊಳಗಿನ ಒಂದು ದಗೆ ಏನಿರುತ್ತಲ್ಲ, ದಗೆ ಅಂದರೆ ಒಂದು ನೋವು, ನಲಿವು, ಸಂತೋಷ. ಆ ದಗೆಯನ್ನು ಎಲ್ಲದನ್ನು ಮೀರಿಬಿಟ್ಟು ಒಂದು ಕೊನೆಗೆ ಒಂದು ಮಳೆ ಬಂದಾಗ ಏನೋ ಒಂದು ಹಸಿರು ಆಗುತ್ತಲ್ಲ, ದಗೆಯಿಂದ ಅಂದರೆ ಒಣಭೂಮಿಯಿಂದ ಹಸಿರಿನ ಕಡೆಗೆ ನಡೆದೋಗ್ತಕ್ಕಂಥ ಒಂದು ಬದುಕಿನ ಜೀವನ. ಇದರಲ್ಲಿ ಮಾತಾ ಮಂಜಮ್ಮ ಜೋಗತಿ ಅಮ್ಮನವ್ರು ಬಂದು ನಮ್ಮ ಕಥಾನಾಯಕ ಸಂಗಮೇಶ್ ಸರ್ ಏನಿದ್ದಾರೆ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ, ದಗೆ ಸಿನಿಮಾದಲ್ಲೂ ಸಹ ಮಂಜಮ್ಮನವರು ಅವರ ಮೂಲ ಅಂದರೆ ಹುಟ್ಟಿನ ಗುಣ ಏನಿದೆ ಜೋಗತಿಯಾಗಿಯೇ ನಿರ್ವಹಿಸಿರ್ತಾರೆ. ಈ ಜೋಗತಿ ಪಾತ್ರದ ವಿಶೇಷತೆ ಏನಂದರೆ, ಒಬ್ಬ ಜೋಗತಿ ಆದಮೇಲೆ ಒಬ್ಬ ಮಗ ಇರ್ತಾನೆ. ಅಂದರೆ ಮಗ ಅಂದರೆ ಯಾವ ಥರ, ಮಗಂದು ಮತ್ತು ತಾಯಿಯ ರಿಲೇಷನ್ಶಿಪ್ ಅಂದರೆ ಒಬ್ಬ ಹುಟ್ಟು ಜೋಗತಿ ಆಗಿಬಿಟ್ಟು ಮಗ ಇದ್ದರೆ ಮಗಂದು ಮತ್ತು ಒಬ್ಬ ತಾಯಿ ಏರಲಾರ್ದೇ, ಏನು ಅಮ್ಮ ಹೇಳ್ತಾರೆ ಯಾವಾಗಲೂ, ನಾನು ಆಡ್ದಿಲ್ಲ ಆದರೆ ನಾನು ಸಾವಿರಾರು ಮಕ್ಕಳಿಗೆ, ಲಕ್ಷ ಮಕ್ಕಳಿಗೆ ತಾಯಿ ಕಣೋ, ಯಾಕಂದರೆ ಅಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ ಅಂತಂದೇಳಿ. ಅದೇ ಥರ ಈ ತೆರೆ ಮೇಲೆ ಸಂಗಮೇಶ್ ಸರಿಗೆ ಅವರು ತಾಯಿ ಅಂದರೆ ಸಾಕು ತಾಯಿ, ಮಗನ್ನ ಸಾಕಿಕೊಂಡಿರ್ತಾರೆ. ಚಿಕ್ಕ ಅಂದರೆ ಒಂದು 6 ತಿಂಗಳು ಮಗನ್ನ ಸಾಕಿಕೊಂಡು ಒಬ್ಬ ತಾಯಿ, ಎತ್ತು ತಾಯಿ ಹೇಗೆ ಒಂದು ಎದೆ ಹಾಲು ಫೀಡ್ ಮಾಡದೆ ಇರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ಟು, ಇಲ್ಲಿ ಒಂದು ಸೃಷ್ಟಿಯ ಒಂದು ನೇಮ್ ಇದೆ. ಅಂದರೆ ಒಂದು ಹೆಣ್ಣು ಗಂಡು ಒಂದು ಮಗು ಆಗುತ್ತೆ, ಆ ಮಗುವರು ತಂದೆ ತಾಯಿ ಕೇರ್ ಮಾಡ್ತಾರೆ. ಅದನ್ನು ಮೀರಿ ಇನ್ನೊಂದು ಬಾಂಧವ್ಯ ಇದೆ. ಆ ಬಾಂಧವ್ಯನೇ ಮತ್ತು ಅಮ್ಮ ಮತ್ತು ಇವರು ಸಂಗಮೇಶ್ ಸರ್ ನಮ್ಮ ಕಥಾನಾಯಕರ ಕ್ಯಾರೆಕ್ಟ್ರು ಇಲ್ಲಿ. ಅದಕ್ಕೆ ಅಂದರೆ ನಾವು ಇಲ್ಲಿ ಎಲ್ಲ ಕ್ಯಾರೆಕ್ಟರ್ನ ಹೆಂಗೆ ನಾವು ಎಣ್ಕೊಂಡು ಹೊರಟಿದ್ದೀವಿ ಅಂದರೆ, ಇಲ್ಲಿ ಸಿನಿಮಾದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಈ ಸೃಷ್ಟಿಯನ್ನು ಮೀರಿ ಇನ್ನೊಂದು, ಅಂದರೆ ನಾವು ಕಟ್ಗೆಡಿರ್ತಕ್ಕಂಥ ಸೃಷ್ಟಿ ಪರಿಸರ ಒಂದಿದೆ, ಒಂದು ನೇಚರ್ ಅಂತೇಳಿದೆ, ಹೆಣ್ಣಿಗೆ ಗಂಡು, ಅಮ್ಮ ಮಗ ಅಂತೇಳಿ ಒಂದು ಹುಟ್ಟಿಂದು ಒಂದು ಸಂಬಂಧ ಇದೆ. ಈ ಎಲ್ಲ ಸಂಬಂಧಗಳನ್ನು ಮೀರಿ ಅದರ ಮೇಲೆ ಇನ್ನೊಂದು ಸಂಬಂಧ ಇದೆ, ಅದು ನಮ್ಮ ಸಿನಿಮಾ. ಅಂದರೆ ಹೇಗೆಂದರೆ, ಈಗ ಇವರು ಆಲ್ರೆಡಿ ನಮ್ಮ ಚಿತ್ರಕಥೆಯಲ್ಲಿ ಅವ್ರು ಆಲ್ರೆಡಿ ನಾಯಕಿ ಮದುವೆ ಆದರೂ ಸಹ ಒಂದು ಪ್ರೀತಿ ಇವರಿಬ್ಬರ ಮಧ್ಯೆ, ಅವರಿಗೆ ಮಗು ಇರುತ್ತೆ, ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಪ್ರೀತಿ ಬಾಂಡಿಂಗು. ಅಮ್ಮ ಜೋಗತಿ ಆದರೂ ಸಹ ಇವ್ರು ಸಾಕು ಮಗ, ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಪ್ರೀತಿ ಬಾಂಡಿಂಗು. ಈ ಥರ ನಾನಾ ಕ್ಯಾರೆಕ್ಟರ್ಗಳು ಇದರೊಳಗಡೆ ತೆರ್ಕೊಂಡು ಹೋಗ್ತವೆ. ಇದಕ್ಕೆ ಅಮ್ಮ ನಿಜವಾಗ್ಲೂ ಒಂದು ಅದ್ಭುತವಾಗಿ, ಅಮ್ಮನ ಬಗ್ಗೆ ನಾವು ಹೇಳ್ಬೇಕಂದ್ರೆ ಕ್ಯಾರೆಕ್ಟರ್ ವೈಸು ಅಮ್ಮ ಈ ವಯಸ್ಸು 70 ವರ್ಷ ಆದರೂ ಸಹ ಈ ಬಿಜಾಪುರ ಎಲ್ಲಿ ನಾವು ಹುಲಿಗುಡ್ಡದಲ್ಲಿ ಶೂಟ್ ಮಾಡಿದ್ವಿ, ಅಂದರೆ ಅಲ್ಲಿ ಎಲ್ಲಿ ಇರೋದಕ್ಕೂ ಒಂದೇ ಒಂದು ಕೂಡೋಣಂದ್ರೆ ಒಂದು ಗಿಡ ಇಲ್ಲ. ಆ ಥರ ಎಲ್ಲ ಟೋಟಲ್ ಎಲ್ಲಿ ಕಣ್ಣಿಗೆ ಕಾಣುತ್ತೆ ಅಲ್ಲಿ ಅವ್ರಿಗೆ ಬೈಲು, ಒಂದು ಗ್ರೀನ್ ಕಾಣುತ್ತೆ, ಎಲ್ಲೇ ಒಂದು ಹುಲ್ಕಡ್ಡಿ ಹೆಸರು ಅಂದರೆ ಹುಲ್ಕಡ್ಡಿ ಹೆಸರು ಕಾಣಲ್ಲ. ಆ ಟೈಮ್ನಲ್ಲಿ ಏಪ್ರಿಲಲ್ಲಿ ನಾವು ಶೂಟ್ ಮಾಡಿದ್ದು. ಅಂಥ ಬಿಸಿಲಲ್ಲೂ ಸಹ ಒಂದು ಮಜ್ಜಿಗೆ. ಇದರಲ್ಲಿ ಅವ್ರ ಅಮ್ಮನ ಕಾನ್ಸೆಪ್ಟ್ ಏನಂದರೆ, ಅವರು ಅಮ್ಮ ಅಂದರೆ ಈ ಮಂಜಮ್ಮ ಏನಿದಾರಲ್ಲ, ಅವರಮ್ಮ ಮಜ್ಜಿಗೆ ಇದು ನೀರು ಸಿಗಲಾರ್ದೇ ಎಲ್ಲೋ ಈಗ ಇರುತ್ತೆ. ದಗೆ ಬಂದ್ಬಿಟ್ಟು ಫಲ ಒಣಗೋಯ್ತು, ದಗೆ ಬಂದ್ಬಿಟ್ಟು ಯಾರೋ ತೀರಿಕೊಂಡ್ರು, ದಗೆ ಬಂದ್ಬಿಟ್ಟು ತೆಂಗಿನ ಮರ ಒಣಗೋಗಿದೆ. ಈಗ ನ್ಯಾಚುರಲ್ ಆಗಿ ನಾವು ಪರಿಸರದಲ್ಲಿ ಬೆಳೀತಕ್ಕಂಥ ಒಂದು ಗಿಡ ಮರಗಳಿಗೆ ಹೇಳ್ತೀವಿ. ಅದೇ ಥರ ಹಿಂದಿನ ಕಾಲದಲ್ಲಿ ಈಗ ಅರವಟಿಕೆಗಳು ಅಂತೇಳಿ ಮಧ್ಯದಾರಿಗೆ ಬರ್ಬೇಕಾದ್ರೆ ಎಲ್ಲೋ ನೀರು ಕುಡಿಯೋದಕ್ಕೆ, ಮಜ್ಜಿಗೆ ಕುಡಿಯೋದಕ್ಕೆ ಎಲ್ಲೋ ಗೌಡ್ರ ಮನೆಯಲ್ಲಿ ಒಂದಿದು. ಆ ಥರ ಅಮ್ಮ ಇವರು ಮಂಜಮ್ಮನ ತಾಯಿ ನೀರು ಸಿಗಲಾರ್ದು ಎಲ್ಲೋ ನಡ್ಕೊಂಡು ಬರ್ಬೇಕಾದ್ರೆ ದಗೆ ಬಂದು ತೀರ್ಕೊಂಡಿರ್ತಾರೆ. ಈ ನಮ್ಮ ಅಮ್ಮನ ತಾಯಿಗೆ ಆಡೋ ಇದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತೇಳಿ
ಅವ್ರಿಗೆ ನಾಲೆಡ್ಜ್ ಬಂದಾಗ್ಲಿಂದ ಅಂದ್ರೆ ಅವರಿಗೆ ಇದರಲ್ಲಿ ನಾವು ಕ್ಯಾರೆಕ್ಟರಲ್ಲಿ 70 ವರ್ಷ ತೋರಿಸ್ತೀವಿ. ಅಮ್ಮ 20 ವರ್ಷದಿಂದ ಅಂದ್ರೆ ಕಡಿಮೆ 40 ವರ್ಷದಿಂದ ನೀರು ಮಜ್ಜಿಗೆನ ಭಗೀರಥನ ತರ ಹೆಂಗ್ ತಂದೆ ತಾಯಿ ಹೆಗಲ ಮೇಲೆ ಹಿಂದು ಮುಂದೆ ಕೂಡ್ಸ್ಕೊಂಡು ಹೋಗ್ತಾರೆ, ಆ ತರ ಒಂದು ದೊಡ್ಡ ಮಡಿಕೆ ತಗೊಂಡ್ಬಿಟ್ಟು ಒಂದ್ರಲ್ಲಿ ನೀರು ಒಂದ್ರಲ್ಲಿ ಮಜ್ಜಿಗೆನ ತುಂಬಿಕೊಂಡು 15 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಕುರಿಕಾಯರಿಗೆ, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ದನ ಕಾಯರಿಗೆ, ದಾಹದಿಂದ ಬಂದಂಥವ್ರಿಗೆ ಎಲ್ಲರಿಗೂ ನೀರು ಕೊಟ್ಕೊಂಡು ಒಂದು ಅವ್ರದೇ ಆದಂಥ ಒಂದು ಇದು ಚಿಕ್ಕದೊಂದು ಗುಡಿಸ್ಲು ಕಟ್ಟಿಕೊಂಡು ಹೋಗಿ ಬರೋರಿಗೆಲ್ಲ ನೀರು ಕೊಟ್ಕೊಂಡು ಕಾಯಕ ಮಾಡ್ತಕ್ಕಂಥದ್ದು 40 ವರ್ಷದಿಂದ ಯಾವುದೇ ಇದಿಲ್ಲ. ಆಮೇಲೆ ಅಮ್ಮಂದು ವಿಶೇಷ ಏನಂದ್ರೆ, ಈ ಕ್ಯಾರೆಕ್ಟರ್ ವಿಶೇಷತೆ ಏನಂದ್ರೆ, ಅಮ್ಮ ಅಂದ್ರೆ ಒಬ್ಬ ಈಗ ಮನುಷ್ಯ ಬದುಕಿನಲ್ಲಿ ಎಷ್ಟು ಕಷ್ಟ ಏನೆಲ್ಲ ಇದ್ರು ಒಂದಲ್ಲ ಒಂಥರ ಇರಿಟೇಷನ್, ಒಂದಲ್ಲ ಒಂಥರ ಟೆನ್ಷನ್, ಒಂದಲ್ಲ ಒಂಥರ ನೋವುಗಳಲ್ಲಿ, ಕೋಟಿ ಇದ್ದಾನು ನೋವಲ್ಲಿ ಬದುಕ್ತಾನೆ, ಏನಿಲ್ದಾನು ನೋವಲ್ಲಿ ಬದುಕ್ತಾರೆ. ಆದ್ರೆ ಅಮ್ಮ ಬರ್ತು ಜೋಗ್ತಿ ಆದ್ರೂ ಸಹ ಒಂದು ಕಡೆನ ಅವ್ರು ಎಲ್ಲಿ ತಮ್ಮ ಒಳಗಿನ ನೋವು ಅನ್ನೋದು ಏನೊಂದು ಇರುತ್ತಲ್ಲ, ನಾನು ಹುಟ್ಟ ಹಿಂಗಾದೆ, ನಾನು ಹಿಂಗಾದೆ ಅಂದ್ರೆ ಭಗವಂತ ನನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಏನೋ ಒಂದು ವಿಶೇಷತೆಗಾಗಿ ಅದಕ್ಕೆ ನಾನು ಇಲ್ಲಿ ಈ ತರ ಭೂಮಿಗೆ ಬಂದಿದ್ದೀನಿ. ಅಂದ್ರೆ ಆ ಭಗವಂತನ ಕೊಟ್ಟಿರ್ತಕ್ಕಂಥ ಕೆಲಸ ಪೂರ್ತಿಯಾಗಿ ಮುಗಿಸಿ ಹೋಗ್ಬೇಕು ಅಂತಂದು ಹೇಳ್ಬಿಟ್ಟು ಯಾವತ್ತು ಫ್ರೇಮಲ್ಲಿ ನಮ್ಮ ಇಡೀ 2.5 ತಾಸು ಸಿನಿಮಾದಲ್ಲಿ ಎಲ್ಲೂ ಅಮ್ಮ ಒಂದು ಕಡೆ ಫೀಲಿಂಗು ಏನಕ್ಕೆ ಫೀಲಿಂಗ್ ಮಾಡ್ಕೊಂಬ ಸಂದರ್ಭ ಬಂದರೂ ಸಹ ಮಾಡ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನಕ್ಕೊಂಡೇ ಇರುತ್ತೆ ಟೋಟಲ್ ಇದ್ರ ಸಿನಿಮಾ ಪೂರ್ತಿ. ಕಾರಣ ಏನಂದ್ರೆ ಅವರು ನೋವು ಪಡ್ತಕ್ಕಂಥ ಸಂದರ್ಭ 100 ಬರುತ್ತೆ. ಯಾಕಂದ್ರೆ ಸಾಕು ಮಗನು ಫುಲ್ ಕುಡುಕ, ಅಮ್ಮ ಮಾಡಿದ್ದಕ್ಕೆ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ, ಅಮ್ಮ ಏನೇ ಮಾಡಿದ್ರು ಅಪೋಸಿಟ್, ಉದ್ದೇಶ ಮಾಡಿದ್ರು ಏನು ಬರುತ್ತೆ ನಿಮಗೆ, ಅಮ್ಮನ ಯಾವಾಗಲೂ ಬೈಕೊಂಡು. ಆದ್ರೆ ಇವ್ರು ಏನೇ ಮಾತಾಡಿದ್ರು, ಸಮಾಜದಲ್ಲಿ ಏನೇ ಮಾತಾಡಿದ್ರು ನಗುಮುಖದಿಂದ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಇನ್ನು ನಮ್ಮ ಸಾಹೇಬ್ರದ್ದು ಹೇಳ್ಬೇಕಂದ್ರೆ, ಈಗ ಒಂದು ಮನುಷ್ಯ ಹುಟ್ಟಿನಿಂದ ಕೊನೆಯವರೆಗೊಂದು ನಾನಾ ತಿರುಗುಗಳು ಬಂದೋಗುತ್ತೆ ಬದುಕಲ್ಲಿ, ಸಹಜವಾಗಿ ಎಲ್ಲರ ಬದುಕಲ್ಲೂ. ಅದೇ ತರ ಇಲ್ಲಿ ನಮ್ಮ ಕಥಾನಾಯಕನ ಬದುಕಲ್ಲೂ ನಾನಾ ತಿರುಗುಗಳು ಬಂದೋಗುತ್ತೆ. ಕಥಾನಾಯಕ ಸಮಾಜಕ್ಕೆ ಒಂದು ಪರಿಸ್ಥಿತಿಗೆ ವಿರುದ್ಧವಾಗಿ ಬದುಕ್ತಕ್ಕಂಥ ಒಬ್ಬ ವ್ಯಕ್ತಿ ಲಾಸ್ಟ್ ಹೇಗೆ ಸಮಾಜವನ್ನು ತನ್ನ ಒಂದು ಸೇವೆಗಾಗಿ, ವೃತ್ತಿಗಾಗಿ, ಮತ್ತೆ ಅಮ್ಮನ ವೃತ್ತಿನ ಹೇಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ, ಅಮ್ಮನ ಬದುಕಿನಲ್ಲಿ ನಡೆದ ಅಮ್ಮನ ವೃತ್ತಿನ ಮತ್ತು ಅಮ್ಮನ ಕರ್ತವ್ಯನ, ಅಮ್ಮನ ನಿಷ್ಠೆನ ಹೇಗೆ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ, ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡು ಅಂತಂದು ಹೇಳ್ಬಿಟ್ಟು ನಿಜವಾಗ್ಲೂ ಒಬ್ಬ ಇಲ್ಲಿ ಗೊತ್ತಿರುತ್ತೆ ಸಾಹೇಬರು ವೃತ್ತಿಯಲ್ಲಿ ಒಳ್ಳೆ ಆಫೀಸರ್ಸ್ ಆಗಿದ್ದು, ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದರು ಸಹ 12 ದಿನದಲ್ಲಿ ನಿಜವಾಗ್ಲೂ ನಾವೇ ನೋಡಿದ್ವಿ ಅವ್ರ ಮುಖ ನೋಡೋದಕ್ಕಾಗಲ್ಲ, ಅಂದರೆ ಅಷ್ಟು ಸ್ಕಿನ್ ಟೋನ್ ಆಗಿ ಬರ್ನ್ ಆಗಿ ಹೋಗಿತ್ತು. ನಮಗೂ ಸಹ ಸ್ಕಿನ್ನಲ್ಲಿ ಇಲ್ಲಿಂದ 15 ದಿನ ಶೂಟ್ ಮಾಡಿ ಹೊರಗಡೆ ಹೋದಾಗ ನಿಜವಾಗ್ಲೂ 4-5 ದಿನಕ್ಕೆಲ್ಲ ಸ್ಕಿನ್ ಕೆರ್ಕೊಂಡ್ರೆ ಮೇಲೆಲ್ಲ ಬರೋದು, 5-6 ದಿನ ಸುಧಾರಿಸ್ಕೊಂಡು. ಅಂದ್ರೆ ಅದರಲ್ಲಿ ಎಲ್ಲರೂ ಸಂತೋಷವಾಗಿ ಖುಷಿಯಿಂದ ಸಿನಿಮಾ ಮಾಡಿದ್ದೀವಿ. ದಗೆ ಏನಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ದಗೆಯನ್ನ ತಂಪು ಮಾಡ್ತಕ್ಕಂಥದ್ದು ಈ ಕಥೆ ಉದ್ದೇಶ. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಟ್ಟ ದಗೆಯನ್ನ, ಇಲ್ಲ ಕೆಟ್ಟ ಮನಸ್ಥಿತಿಗಳನ್ನ, ಅಂದ್ರೆ ಕೆಟ್ಟ ಬದುಕನ್ನ ಒಳ್ಳೆ ರೀತಿಗೆ ಹೇಳ್ತಕೊಂಡು ಹೋಗ್ತಕ್ಕಂಥದ್ದು ಒಂದು ದಗೆಯ ಸಂದೇಶ. ಇನ್ನು ಮುಂದಿನದ್ದು ನಮ್ಮ ಸಾಹೇಬರು ಕಥಾನಾಯಕರು ಮಾತಾಡ್ತಾರೆ. ಇಲ್ಲೇ ಹಳಗುಣಿಕೆಯಲ್ಲೇ ನಾವು ಶೂಟ್ ಮಾಡಿದ್ದು, ಪಾರ್ಟಿ ಗುಡ್ಡದಲ್ಲಿ ಶೂಟ್ ಮಾಡಿರುವಂಥದ್ದು. ಎಲ್ಲೂ ನೀರು ಸಿಗದೆ ಇರತಕ್ಕಂಥ ಗುಡ್ಡದಲ್ಲಿ ಮಾಡಿರ್ತಕ್ಕಂಥದ್ದು ಅನ್ನೋದೊಂದು. ಇನ್ನೊಂದು ಬಹಳ ಮುಖ್ಯ ಈ ಚಿತ್ರದ ವಿಶೇಷತೆ ಏನು ಅಂದರೆ, 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೂರಿ ಸಿಲೆಕ್ಷನ್ ಆಗಿ ಪ್ರದರ್ಶನ ಕಂಡಿರ್ತಕ್ಕಂಥ ಚಿತ್ರ ಅದು ಇಂಡಿಯನ್ ಪನೋರಮಾದಲ್ಲಿ. ಅಂದರೆ ಭಾರತೀಯ ಭಾಷೆಗಳ ಜೊತೆ ಸ್ಪರ್ಧೆಯನ್ನು ಮಾಡಿ ನಮ್ಮ ಚಿತ್ರ ಜೂರಿ ಆಯ್ಕೆಯಾಗಿ ಪ್ರದರ್ಶನ ಕಂಡಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ನಾವು ಅದನ್ನು ಜನಗಳಿಗೆ ಮುಟ್ಟಿಸಬೇಕು ಅನ್ನೋ ಅರ್ಥದಲ್ಲಿ ಅದಕ್ಕೆ ಒಂದಷ್ಟು ಸಂಗೀತ, ಸಾಹಿತ್ಯ, ಗೀತೆಗಳನ್ನು ಸೇರಿಸಿ ಚಿತ್ರೀಕರಣ ಮಾಡೋ 2ನೇ ಶೆಡ್ಯೂಲು ಇವತ್ತು ಇಲ್ಲಿವರೆಗೂ ಇಡೀ ರಾತ್ರಿಯೆಲ್ಲ ಶೂಟಿಂಗ್ ಮಾಡಿ ಜಸ್ಟ್ ಜಳಕ ಮಾಡಿ ಹಂಗೆ ಬಂದುಬಿಟ್ಟಿದ್ದೀವಿ. ಅಂದರೆ ನಮ್ಮ ಪರಿಸ್ಥಿತಿ ಅದೇ ನಾನು ಕನ್ನಡಕ್ಕೆ ಹಾಕಿರೋದೊಂದು ನನ್ನ ನಿದ್ದೆಗೆ ಕಾಣುತ್ತದೆ ಬೇಡ ಅಂತ, ಕಾಣೋದು ಅದು ಗೊತ್ತಾಗದೇ ಇರಲಿ ಅಂತ. ಅಂದರೆ ಈ ಕೆಲಸ ಮಾಡೋರದ್ದು ಒತ್ತಡ ಹೇಗಿರ್ತದೆ ಅನ್ನೋದ್ರ ಆಧಾರವಾಗಿ ಹೇಳುವಂಥದ್ದು. ಆಮೇಲೆ ಇಲ್ಲಿರೋ ಪಾತ್ರಗಳಿದೆಯಲ್ಲ, ಬರೀ ಮನುಷ್ಯರಲ್ಲ, ಮನುಷ್ಯರು ಮಾನವೀಯತೆಗೆ ಹೇಗೆ ಮುಖ ಮಾಡಬೇಕು ಅನ್ನೋದು ಇದು ಚಿತ್ರದ ಒಟ್ಟು ವಿಷಯ ವಸ್ತು. ಇಲ್ಲಿ ವಿವಿಧ ಪಾತ್ರಗಳಿದೆ. ಒಬ್ಬ ನೀತು ಮಾಡಿರೋಂಥ ಮುಖ್ಯ ಪಾತ್ರ, ಅವ್ರ ಯಜಮಾನರಿರೋದೆಲ್ಲ, ಒಂದು ಮಗು ಇರ್ತದೆ. ಅಂದರೆ ನಮ್ಮ ಸಮಾಜದಲ್ಲಿರೋ ಪಾತ್ರಗಳಿವೆಲ್ಲನೂ. ಅಥವಾ ಇವನು ಕುಡುಕು ಮಗ, ಕುಡ್ಕೊಂಡು ತಿರುಗಾಡೋನು, ತಾಯಿ ನೋಡಿದ್ರೆ ಸಮಾಜ ಸೇವೆ ಅಂತ ಹೋಗುವಂಥವಳು. ಇವನು ಕುಡುಕ, ತಾಯಿ ಏನು ಹೇಳಿದ್ರು ರಿವರ್ಸ್ ಕುಡಿದು ಬೈಯುವಂಥ ಕ್ಯಾರೆಕ್ಟರ್ಗಳಿದೆ ನಮ್ಮನೇಲಿ. ನಮ್ಮ ಚಿಕ್ಕಪ್ಪನ ಪಾತ್ರ ಅಂದರೆ ಎಲ್ಲರ ಮನೆಯಲ್ಲಿ ಇರ್ತಾವೆ, ಅದು ರಿಯಲ್ ಪಾತ್ರಗಳೇ. ಸೊ ಆದರೂ ನಗುಮುಖದಿಂದ ಆ ಮಗನನ್ನು ಪರಿವರ್ತನೆ ಮಾಡೋದಿದ್ದಿಲ್ಲ. ಇಂಥ ಕುಡುಕನು ಅಥವಾ ಈ ಒಬ್ಬ ಹೆಣ್ಮಗಳಿಂದ ಬೀಳುವಂಥ ಒಬ್ಬ ಪ್ರೀತಿಗಾಗಿ ಹಂಬಲಿಸುವ ವ್ಯಕ್ತಿನೂ ಕೊನೆಗೆ ತಾಯಿಯ ಸೇವೆಗೆ ಹೇಗೆ ಮನವರಿಕೆಯಾಗಿ ಮನುಷ್ಯನಾಗಿ ಬದುಕ್ತಾನೆ ಅಥವಾ ಮನ ಪರಿವರ್ತನೆ ಅಂತೀವಿ. ಏನೇ ಬಂದರೂ ಕೂಡ ಎದೆಗುಂದದೆ ನಾವು ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನೋ ಸಂದೇಶವನ್ನು ಈ ಚಿತ್ರದಲ್ಲಿ
ಕಟ್ಟಿಕೊಡೋದಕ್ಕೆ ನಿರ್ದೇಶಕರು ಹೌದು ಮತ್ತು ಈ ಚಿತ್ರದ ನಿರ್ಮಾಪಕರು ಹೌದು. ಇಲ್ಲಿ ನಮ್ಮ ಉಳಿದ ಇಲ್ಲಿಯ ನಮ್ಮ ಗೋಗಿ ಆ್ಯಂಡ್ ಕಂಪ್ನಿ ನಮಗೆ ಸಹಕಾರ ನೀಡಿದೆ. ಈಗ ತಾಯಿ ಮಂಜಮ್ಮ ಜೋಗತಿ, ನಾನು ಅವರಿಗೆ ಮಂಜಮ್ಮ ಜೋಗತಿ ಅಲ್ಲ, ಓಯ್ ನಿನ್ನ ಅಂತಾನೆ ಮಾತಾಡೋದು. ಆ ಪಾತ್ರನ ಹೆಂಗೆ ಇದೆ ನೀವು ನೋಡಿದ್ರೆ ಪಕ್ಕ ಇಲ್ಲಿ ಲೋಕಲ್ ಭಾಷೆ ನೀ ಏನು ಹಿಂಗೆ ಇದೇ ಇದೆ ಅಂದ್ರೆ ಆ ಪಾತ್ರ ನೋಡಿ ಕೊನೆಗೆ ಅವನು ಹೇಗೆ ಮನುಷ್ಯನ ಆಗ್ತಾನೆ ಅನ್ನೋಂಥದ್ದು, ಅಥವಾ ಅದನ್ನು ಹೇಗೆ ತಾಯಿ ಪರಿವರ್ತನೆ ಮಾಡ್ತಾಳೆ ಅಂದ್ರೆ ಒಂದು ತಾಯಿ ಮಗನ ಸಂಬಂಧ ಹೇಗೆ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಮಂಜಮ್ಮ ಜೋಗ್ತಿದ್ದಾರೆ. ಅವರು ಆ ಪಾತ್ರದ ಕುರಿತು ಒಂದಷ್ಟು ಮಾತು ಹೇಳ್ಬೇಕು ಅಂತ. ಎಲ್ಲ ಮೀಡಿಯಾದವರಿಗೂ ಮಂಜಮ್ಮ ಜೋಗತಿ ಹಾಗೂ ಧಗೆ ಚಿತ್ರದ ತಂಡದಿಂದ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಧಗೆ ಅನ್ನೋ ಸಿನಿಮಾನ ಇಡೀ ತಂಡ ಅದ್ಧೂರಿಯಾಗಿ ಚಿತ್ರೀಕರಣ ಮಾಡಿದೆ. ತುಂಬ ಚೆನ್ನಾಗಾಗಿದೆ. ಅದರಲ್ಲೂ ನಮ್ಮ ಮೈಸೂರು, ಮಂಡ್ಯ ಎಲ್ಲರೂ ಆ ಕಡೆ ಬೆಂಗಳೂರು ಎಲ್ಲರೂ ಆ ಕಡೆಗೆ ಬಳಸ್ಕೊಳ್ತಾರೆ. ಒಂದು ಡೈರೆಕ್ಟರ್ ಆಗಿರಲಿ, ಒಂದು ಪ್ರೊಡ್ಯೂಸರ್ ಆಗಿರಲಿ, ಕಲಾವಿದರನ್ನಾಗಿರಲಿ ಎಲ್ಲ ಅಲ್ಲೇ ಬಳಸ್ಕೊಳ್ತಾರೆ. ಆದರೆ ನಮ್ಮ ಈಶ್ವರ್ ಕೆರ್ನಳ್ಳಿ ಅವರು, ನಮ್ಮ ಸಂಗಮೇಶ್ ಅವರು, ನಾವ್ಯಾಕೆ ಉತ್ತರ ಕರ್ನಾಟಕದಲ್ಲಿ ಮಾಡಬಾರ್ದು, ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು, ಉತ್ತರ ಕರ್ನಾಟಕದ ಕಲಾವಿದರನ್ನು ಬಳಸ್ಕೋಬೇಕು, ಉತ್ತರ ಕರ್ನಾಟಕದವರನ್ನು ಬೆಳೆಸಬೇಕು, ಒಂದು ಎಲ್ಲರನ್ನ ಉತ್ತರ ಕರ್ನಾಟಕದವ್ರನ್ನ ಇಟ್ಕೊಂಡು ಅದ್ಭುತವಾದ ಒಂದು ಕಥೆಯನ್ನು ಕೆರ್ನಳ್ಳಿ ಅವರು ಸೃಷ್ಟಿ ಮಾಡಿ ಅದನ್ನು ಒಂದು ತೆರೆ ಮೇಲೆ ಬರೋ ಥರ ಸೃಷ್ಟಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ. ನಿಜ ಜೀವನದಲ್ಲಿ ಯಾವ ಚಿಕ್ಕ ಮಗುವನ್ನು ಜೋಪಾನ ಮಾಡೋ ಯೋಗ್ಯತೆ ನನಗಿಲ್ಲ. ನಾನು ಸುಮಾರು ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದೀನಿ, ಅದು ಬೇರೆ. ಈ ಚಿತ್ರದಲ್ಲಿ ಸುಮಾರು ಒಂದು 4-5 ತಿಂಗಳ ಮಗು ಸಿಕ್ಕಾಗ ಆ ಮಗುನ ಆರೈಕೆ ಮಾಡೋದು, ಆ ಮಗುಗೆ ಸ್ನಾನ ಮಾಡಿಸೋದು, ತಾಯಿಯಾಗಿ ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಇರೋಲ್ಲ, ಎದೆ ಹಾಲು ಯಾವ ರೀತಿ ಕುಡಿಸ್ಬೇಕು ಅನ್ನೋದನ್ನು ಡೈರೆಕ್ಟರ್ ಅವರು ಅದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ತಾಯಿ ನಿಜ. ಇದು ಒಟ್ಟಾರೆ ಹೇಳೋದಾದರೆ ನನ್ನ ತೃತೀಯ ಲಿಂಗಿ ಸಮಾಜದವರು ಸಹ ಈ ರೀತಿ ಬದುಕಬಹುದು ಅನ್ನೋದನ್ನು ಇವರು ಎತ್ತಿ ತೋರಿಸಿದ್ದಾರೆ. ಯಾಕೆಂದರೆ ಅದರಲ್ಲಿ ನನ್ನ ಚಿತ್ರದಲ್ಲಿರೋ ತಾಯಿ ನನ್ನನ್ನು ಅವರು ಜೋಪಾನ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಮಕ್ಕಳಿರಲ್ಲ, ಅವ್ರ ಮನೆ ನನಗೆ ಬಿಟ್ಕೊಟ್ಟಿರ್ತಾರೆ, ಅವ್ರು ಸತ್ತು ಹೋಗ್ತಾರೆ, ನೀರಿಲ್ಲದೆ ಎಲ್ಲೋ ಸತ್ತು ಹೋಗ್ತಾರೆ. ಆವಾಗ ಅವರು ಎಮ್ಮೆಗಳನ್ನೆಲ್ಲ ಊರ ಜನ ಎಲ್ಲ ಅಮ್ಮ ನೀನೇ ಜೋಪಾನ ಮಾಡಿಕೊಂಡು ನಾನು ಯಾವ ಭಿಕ್ಷಾಟನೆಗೆ ಹೋಗಲ್ಲ, ಆ ಅಮ್ಮನ ಜೊತೆಗೆ ಇರ್ತೀನಿ, ಆ ಎಮ್ಮೆಗಳೆಲ್ಲ ನೀನೇ ಜೋಪಾನ ಮಾಡಿಕೊಂಡು ನೀನೇ ಇರುವಂಥ ಮನೆ ಬಿಟ್ಕೊಟ್ಟು ಎಮ್ಮೆಗಳನ್ನು ಬಿಟ್ಕೊಟ್ಟು ಹೋದಾಗ ಹಾಲು ಹಿಂಡಿ, ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ಬೆಣ್ಣೆ ಮಾರಿ, ಮಜ್ಜಿಗೆ ನೀರು ಅಷ್ಟು ದೂರ ಹೊತ್ಕೊಂಡೋಗಿ ಸುಮಾರು 60 ವರ್ಷದ ಗಡಿಗೆಗಳವು. 60 ವರ್ಷದ ಖಾಲಿ ಗಡಿಗೆ ಶೂಟಿಂಗ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಭಾರ. ಇದೆಲ್ಲ ಕಪ್ಪಾಗಿ ಹೋಗಿ ಅದು ಹೊತ್ಕೊಂಡು ತಿರುಗಿ ಅಷ್ಟು ಬಿಸಿಲಲ್ಲಿ ಅಷ್ಟು ಸುಸ್ತಾಗಿದ್ದೀವಿ. ಅಷ್ಟು ಒಂದು ಇದನ್ನ ಮಾಡಿದ್ದೀವಿ. ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಈ ನನ್ನ ಮಗ ಎಲ್ಲ ಕುಡಿಯೋದು ಹಾಳು ಮಾಡೋದು ಇದಕ್ಕೀಗ ಹಾಕೋದು ಹಿಂಗೆ ಮಾಡ್ತಿರ್ತಾರೆ. ಅಂಥವನ್ನ ನಾನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ತೃತೀಯ ಲಿಂಗಿಗಳು ಹಿಂಗೂ ಬದುಕ್ಬೋದಲ್ಲ ಅಂತ ನೋಡೋರಿಗೆ ಕಲ್ಪನೆ ಬರುತ್ತೆ. ಹೌದಲ್ಲ, ಇವ್ರು ಹಿಂಗೂ ಬದುಕ್ಬೋದಲ್ಲ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಅದ್ಭುತ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಸಿನಿಮಾ ನೋಡಿದರೆ ಆ ಪಾತ್ರಕ್ಕೆ ನಾನು ಜೀವ ತುಂಬಿದ್ದೀನೋ ಅಥವಾ ತುಂಬಿಲ್ವೋ ಅನ್ನೋದು ಅದು ಪ್ರೇಕ್ಷಕರು ಹೇಳಬೇಕು, ನೀವು ನೋಡಬೇಕು. ನಾನೀಗ ಸುಮಾರು ಒಂದು 8 ಸಿನಿಮಾಗಳನ್ನು ಮಾಡಿದ್ದೀನಿ. ನಾನು ಮೂಲ ಜಾನಪದ ಕಲಾವಿದೆ. ಜೋಗತಿ ನೃತ್ಯ, ಚೌಟ್ಕಿ ಪದಗಳು ಮತ್ತು ಜಾನಪದ, ರೇಣುಕಾದೇವಿ ನಾಟಕ, ಹೀಗೆ ರಂಗಭೂಮಿ, ಬಯಲಾಟ ಎಲ್ಲದರಲ್ಲೂ ಕೆಲಸ ಮಾಡಿ ಇವಾಗ ಕೊನೆಗಾಲದಲ್ಲಿ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇದ್ದಾವೆ. ಮೊದಲು ಸಿಗಲಿಲ್ಲ, ಈಗ ಸಿಗ್ತಾ ಇದ್ದವು. ಅಂದರೆ ಎಲ್ಲರೂ ಗೌರವಯುತವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಈಗ ನಮ್ಮ ಸಮುದಾಯಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಚಿತ್ರಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು. ಏಳುಗಳು ನಿಮ್ಮ ಕೈಲೇ ಇರುತ್ತೆ, ಬೀಳೋಗಳು ನಿಮ್ಮ ಕೈಲೇ ಇರುತ್ತೆ. ಏಳು ಬೀಳು ಎಲ್ಲ ನಿಮ್ಮ ಕೈಲಿರುತ್ತೆ. ನೀವು ನಮಗೆ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಉತ್ತರ ಕರ್ನಾಟಕದ ಕಲಾವಿದರನ್ನು, ಉತ್ತರ ಕರ್ನಾಟಕದ ಜನತೆಯನ್ನು ಬೆಳೆಸ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ಕಾರ. ಬಟ್ ಈ ಚಿತ್ರ ತಾಯಿ ಜೋಗತಿ, ಸಾಕು ಮಗ ಇವನು ಚಂದಪ್ಪ ನನ್ನ ಹೆಸರು. ಅವ್ರ ಬದುಕಿನ ಸುತ್ತಮುತ್ತ ಕತೆ ಸುತ್ತಕೊಂಡಿವೆ. ಅಂದ್ರೆ ಒಂದು ನಮ್ಮ ಹಳ್ಳಿ ಯಾವುದೋ ಒಂದು ಮನೆ ಗುಡಿಸಲಾಗಿ ಇವೆಲ್ಲ ಇರ್ತದೆ ಇದ್ದದ್ದೇ ಇದು. ನಾನು ಹೇಳದ್ನಲ್ಲ,
ಆ ಕುಡುಕನ ಪಾತ್ರ ನಮ್ಮ ಚಿಕ್ಕಪ್ಪಂದೆ ಮಲ್ಲಪ್ಪ ಅಂತ, ಕುಡುಕ ಮಲ್ಲ ಅಂತಾನೆ ನಾನು ಅವಾಗ 90ರಲ್ಲಿ ಕವಿತೆ ಬರೆದಿದ್ದೆ. ನಮ್ಮ ಕಾಕನ ಪಾತ್ರ ಅದು. ಅಂದ್ರೆ ಆ ಥರದ ಎಲ್ಲ ವ್ಯಕ್ತಿತ್ವಗಳು ಪಾತ್ರಗಳು ಸಮಾಜದಲ್ಲಿ ಇರ್ತವೆ. ಬಟ್ ನೀವು ಹೇಳಿರೋ ವಿಷಯ ನಮ್ಮ ಸಿನಿಮಾದಲ್ಲಿ ಅಳವಡಿಸಿಲ್ಲ. ಇದು ಅದು ಹೇಳಿದ್ರಲ್ಲ, ತಾಯಿ ಅಮ್ಮನೇ ಹೇಳಿದ್ರಲ್ಲ, ಒಬ್ಬ ಜೋಗುತಿನು ಸಮಾಜಕ್ಕೆ ಮಾದರಿಯಾಗಿ ಹೇಗೆ ಬದುಕಬಹುದು ಅನ್ನೋದು ಈ ಚಿತ್ರದಲ್ಲಿ ಕಟ್ಟಿಕೊಟ್ಟಿರುವಂಥದ್ದು. ಮತ್ತೆ ಆ ಮಗನನ್ನ ಪರಿವರ್ತನೆ ಮಾಡಿ ಮಾನವೀಯತೆಗೆ ಮುಖ ಮಾಡಿರುವಂಥದ್ದು. ನೋಡಿ, ಒಬ್ಬ ಗಂಡ ಇಲ್ಲದೆ ಇರೋ ಹೆಣ್ಮಗಳನ್ನ ಇವನು ಯಾಕೆ ಈ ಪ್ರಶ್ನೆ ಬಂತು ಅಂತಂದ್ರೆ ಇಂಥ ಚಿತ್ರಗಳು ನಿರೀಕ್ಷೆ ಇವತ್ತಿನಿಂದ ಮಾತ್ರ ಸಾಧ್ಯ. ಅದೇ ಇಲ್ಲ, ಅದು ನೀವು ಹೇಳ್ದಂಗೆ ಅದು ಗೊತ್ತು. ಆ ದೃಷ್ಟಿಕೋನದಲ್ಲಿ ಕೂಡ ನಾವು ಯೋಚನೆ ನೀವು ಹೇಳೋದು ದೇವದಾಸಿ ಪದ್ಧತಿ ಬಗ್ಗೆ. ದೇವದಾಸಿ ಪದ್ಧತಿ ಇದು ಜೋಗತಿ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರು ಜೋಗತಿಯರು, ಹೆಣ್ಣಾಗಿ ಗರ್ತಿ ಮುತ್ತು ಕಟ್ಟಿಕೊಂಡು ಜೋಗಮ್ಮ ಆದವರು ಅವರು ಜೋಗಮ್ಮಗಳು. ಪುರಾತನ ಕಾಲದಿಂದ ಮುತ್ತುಗಳನ್ನ ಕಟ್ಟಿಕೊಂಡು ಕೆಲವೊಂದು ಮಂದಿರದಲ್ಲಿ ಗಂಡಸರಿಗೆ ಸಹ ಮುತ್ತು ಕಟ್ತಾರೆ, ಚೌಕಿ ಮಂತ್ಯಂದರು ಅಂತ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂ ಬ್ರಾಹ್ಮಣರು ಮತ್ತು ವೈಶ್ಯರಲ್ಲಿ ಉಪನಯನ ಅಂತ ಮಾಡ್ತಾರೆ, ಮುಸ್ಲಿಂ ಇದರಲ್ಲಿ ಮುಂಜಿ ಅಂತ ಮಾಡ್ತಾರೆ. ಹಂಗೆ ಅವರ ಮನೆತನದಲ್ಲಿ ಮನೇಲಿ ಹುಟ್ಟಿದ ಎಲ್ಲ ಗಂಡು ಮಕ್ಕಳಿಗೂ ಮುತ್ತು ಕಟ್ಟಿ ಮದುವೆ ಮಾಡೋದು. ಅವರು ಜೋಗಪ್ಪಗಳು, ಜೋಗಪ್ಪ, ಜೋಗಮ್ಮ, ಜೋಗತಿ. ಮೂರು ವ್ಯತ್ಯಾಸ. ಆ ಮೂರು ವ್ಯತ್ಯಾಸಗಳಿದೆ. ನೀವು ಹೇಳೋ ಸ್ಟೋರಿ ದೇವದಾಸಿ ಪದ್ಧತಿ ಬಗ್ಗೆ ಮುಂದೆ ಏನಾದರೂ ಸಂಗಮೇಶ್ ಅವರಿಗೆ ಅದು ಶಕ್ತಿ ಇತ್ತು ಅಂದ್ರೆ ಆ ಥರದ ಒಂದು ಸಿನಿಮಾವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ನಿರೀಕ್ಷೆ ತುಂಬಾ ಇದೆ ಜನರಿಗೆ. ಆ confusion ಖಂಡಿತ ಅದು ಆ ಕಡೆ ಎಲ್ಲ ಇಲ್ಲ, ಸ್ವಲ್ಪ ಈ ಕಡೆನೆ ಜಾಸ್ತಿ. ಆ ಸರ್, ಇನ್ನೂ 2 ಮಂತು ಆಗುತ್ತೆ ಸರ್. ಅಂದಾಜು ಒಟ್ಟು ಡಿಸೆಂಬರ್ ಒಳಗಡೆ ಮಾಡೋದು. ಒಳಗಡೆ ಆಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಗಡೆ ಇದೇ ವರ್ಷ ಸಿನಿಮಾ ರಿಲೀಸ್ ಆಗಿದೆ. ಸರ್, ಇದರಲ್ಲಿ 5 ಹಾಡುಗಳಿದೆ. 2 ಬಿಟ್ಟು ಅಂದ್ರೆ ಚಿಕ್ಕ ಹಾಡುಗಳು ಸಾಂದರ್ಭಿಕ, ಇನ್ನು 3 ಪ್ರಮುಖವಾಗಿ ಹಾಡುಗಳು. KM ಇಂದಿರಾ ಅಂತ ಹೇಳಿ ಸರ್, ಹೌದು, ನಾನು ಅದೊಂದು ವಿಶೇಷತೆ ಹೇಳ್ಬಿಡ್ತೀನಿ ಸಿನಿಮಾದ್ದು. ಸರಿ, ಅದನ್ನೇ ಹೇಳ್ಕೊಡ್ತೀನಿ ನಾನು. ನಮ್ದು ಟೋಟಲ್ ದಗೆ ಚಿತ್ರ ಪ್ರಾರಂಭದಿಂದ ಕೊನೆಯವರೆಗೂ ಬಿಜಾಪುರ ಭಾಗದಲ್ಲೇ ನಡೆಯೋದು, ಇನ್ಕ್ಲೂಡಿಂಗ್ ಹಾಡುಗಳು ಸಹ. ಆಮೇಲೆ ಈಗ ಎಲ್ಲದೂ ನೀವು ನೋಡಿರ್ತೀರ, ಕೆಲವೊಂದು ಮಂಗಳೂರ್ದು ಅಂತೇಳಿ ಒಂದು ಸ್ಲ್ಯಾಂಗ್ ಇರುತ್ತೆ, ನಮ್ದು ಬಳ್ಳಾರಿ ಮಿಕ್ಸ್ ಇರುತ್ತೆ, ಮಂಡ್ಯಕ್ಕೆ ಹೋದ್ರೆ ಇನ್ನೊಂದು ಬೇರೆ ಭಾಷೆ ಬರುತ್ತೆ. ಈ ಥರ ಕೆಲವೊಂದು ಏನು ಸ್ಲ್ಯಾಂಗ್ಗಳನ್ನು ಅಂದರೆ ಗ್ರಾಮೀಣ ಅಲ್ಲಿ ಭಾಗದ ಒಂದು ಶಬ್ದಗಳನ್ನಾಗಲಿ ಒಂದು ಅಲ್ಲಿನ ಒಂದು ಲ್ಯಾಂಗ್ವೇಜ್ನ ಬಳಸ್ಬಿಟ್ಟು ಸಿನಿಮಾ ಮಾಡ್ತಾರಲ್ಲ, ನಾವಿಲ್ಲಿ ಪರಿಪೂರ್ಣವಾಗಿ ಈ ಬಿಜಾಪುರ ಸುತ್ತಮುತ್ತ ಅಂದರೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಬಳಸ್ತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಡಬ್ಬಿಂಗು ನಿಮ್ಗೆ ಅದೊಂದು ಹೇಳಿದ್ವಿ, ಪ್ರತಿಯೊಬ್ಬರು ಇಲ್ಲಿ ನಟಿಸಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರನ್ನು ಡಬ್ಬಿಂಗ್ ಆರ್ಟಿಸ್ಟನ್ನು ಒಬ್ಬರನ್ನು ಬಳಸಿದರೆ ಇಲ್ಲಿಂದನೇ ಕರೆಸ್ಬಿಟ್ಟು ಡಬ್ ಮಾಡಿಸ್ತಾರೆ. ಅಂದರೆ ಈ ಭಾಗದ ಎಲ್ಲ ಪರಿಪೂರ್ಣ ಚಿತ್ರ ಬಿಜಾಪುರ. ಆಮೇಲೆ ಸಂಗಮೇಶ್ ಸಾರು, ಅಮ್ಮ ಬಿಟ್ಟು ಇನ್ನು ಎಲ್ಲರೂ ಬಿಜಾಪುರದ ಆರ್ಟಿಸ್ಟ್ಗಳೇ. ಇವರು ಮೇಡಮ್ನವರು ಇಲ್ಲೇ ಲೋಕಲ್ಲು. ಆಮೇಲೆ ಆ ಚಿತ್ರದಲ್ಲಿ ನಟಿಸಿರ್ತಕ್ಕಂಥವ್ರು ಎಲ್ಲರೂ ಬಿಜಾಪುರ. ಎಲ್ಲ ನಾನು ಇಲ್ಲಿಯವನೇ. ನೀವು ಅಲ್ಲಿ ಬಂದ್ಬಿಟ್ಟಿದ್ದೀರಾ ಸಾಹೇಬ್ರೆ. ಈಗ ಗೊತ್ತು. ಇಲ್ಲ, ಇದು ಊಟ, ಇದು ಊಟ ಸರ್, ಇದು ವಿಜಯಪುರದ ಊಟ. ಬಿಜಾಪುರ ಊಟ ಎಲ್ಲ ಏನು ನಾವು ಮಾತಾಡೋದು ಮಿಕ್ಸ್ ಮಾತಾಡ್ತೀವಿ. ಈಗ ನಿಮ್ಗೇನಿದೆಯಲ್ಲ 100% ಅದೇ ಲ್ಯಾಂಗ್ವೇಜ್ ಇಲ್ಲ. ಯಾಕಂದ್ರೆ ಆ ಲ್ಯಾಂಗ್ವೇಜಿಗೆ ಸಪೋರ್ಟಿವ್ ಆಗಿ ನಮ್ಮ ಸಾಹೇಬ್ ನಿಂತಿದೆ. ಯಾಕಂದ್ರೆ ನಮ್ಗೆ ಮಿಕ್ಸ್ ಆಗ್ಬಿಡುತ್ತೆ. ಅದನ್ನ ಡಬ್ಬಿಂಗಿಗೆ ತುಂಬಾ ಬೆನ್ನೆಲುಬಾಗಿ ನಿಂತ್ಬಿಟ್ಟು ಪ್ರತಿಯೊಂದು ಶಬ್ದನೂ ಇಲ್ಲ, ಅದು ಇಲ್ಲದೇನಿರುತ್ತೆ ಇದೇ ಬರ್ಬೇಕು, ಇದು ಬಂದ್ರೆ ಮಾತ್ರ ಅಲ್ಲಿಗೆ ಇದು ಆಗುತ್ತೆ, ಇಲ್ಲಾಂದ್ರೆ ಮಿಕ್ಸ್ ಆಗಿ ಅಲ್ಲಿ ಹೊರಟೋಗುತ್ತೆ ಅಂತೇಳಿ ನಾವು ನಂಬ್ತಿರಲ್ಲ. ದೊಡ್ಡ ಸಿನಿಮಾನು ಮಾಡಲ್ಲ, 18 ದಿನ ಡಬ್ಬಿಂಗ್ ಮಾಡಿದ್ದೀವಿ, 18 days. ಸೊ ಒಂದು ಭಾಷೆ ತಾಯಿ, ಇವರು ತಾಯಿ ಅಂದ್ರೆ ಅವರು ಆಕ್ಚುಲಿ ಬಳ್ಳಾರಿ ಕಡೆ ಇದ್ದಂಥವ್ರು ಮೂಲ, ಅಲ್ಲಿಂದ ನಮ್ಮ ಪೂರ್ತಿ ಅಳಗುಣಿಕೆಗೆ ಬಂದು ಶಿಫ್ಟ್ ಆಗಿರ್ತಾರೆ ಅಂದ್ರೆ ಕಥೆಯಲ್ಲಿ. ಹಾಗಾಗಿ ಅವರು ಒಂದು ಮಿಕ್ಸ್ ಲ್ಯಾಂಗ್ವೇಜ್. ಇವರು ಅಮ್ಮ ಬಳಸಿರೋ ಸ್ವಲ್ಪ ಬಳ್ಳಾರಿ ಸ್ಲ್ಯಾಂಗ್ ಇದೆ, ಆ ಭಾಷೆ ಪ್ರಭಾವ ಇದೆ. ಅಂದ್ರೆ ಇಲ್ಲಿ ತಂದಿದ್ದೀವಿ, ಇನ್ನೂ ಬರ್ಬೇಕು. ಈಗ ನಾವು ನನ್ನ ವೈಯಕ್ತಿಕ ನಾನು ಫಸ್ಟ್ ಪಾತ್ರಗಿತ್ತಿ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೆ, ಶ್ರೀ ಹೊಳವೆ ಮಂದರ, ನಮ್ಮದೇ ಪ್ರೊಡಕ್ಷನ್ ಡೈರೆಕ್ಷನ್. ಈಗ ಅಕ್ಕಿಗಳ ಕನಸು ಅಂತೇಳಿ ಇನ್ನೊಂದು ಸಿನಿಮಾ ನಮ್ದು ರಿಲೀಸ್ಗೆ ರೆಡಿ ಇದೆ, ಮಕ್ಕಳ ಚಿತ್ರ. ಅದು ಸಹ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಅಂದ್ರೆ ಇನ್ನೇನು ಕೇಳಕ್ಕೆ ಬಂದೆ ಅಂದರೆ, ನಾವು ಭಾಳ ಭಾಗದ ಆರ್ಟಿಸ್ಟ್ನ ಕಲಾವಿದರನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾನು ಪರಿಪೂರ್ಣವಾಗಿ ಈ ಬಿಜಾಪುರ ಉತ್ತರ ಕರ್ನಾಟಕದವ್ರನ್ನೇ, ನಾನು ಉತ್ತರ ಕರ್ನಾಟಕ ಅಂದರೆ ಕೊಪ್ಪಳದವರಿಗೆ ಅನ್ಕೊಂತಾರೆ, ಬಳ್ಳಾರಿಯವರಿಗೆ ಅನ್ಕೊಂತಾರೆ. ಆದರೆ ಒಂದು
ಭಾಷೆಯಲ್ಲಿ ಕೇಳುವುದಕ್ಕೂ ಬಳಸೋದಕ್ಕೂ ಎಲ್ಲದಕ್ಕೂ ಬದಲಾವಣೆ ಸಿಗದೆ ನಮಗೆ ಕೊಪ್ಪಳ ಆದ್ಮೇಲೆ ಆ ಭಾಗದಿಂದನೇ. ನೀವು ಆ ಸೈಡ್ ಹೊಸಪೇಟೆ ಹೋಯ್ತು, ನಮ್ಮ ಬಳ್ಳಾರಿ ಬಂತಂದ್ರೆ ಅಲ್ಲೆಲ್ಲ ಒಂದು ತೆಲುಗು ಆಗ್ಬೋದು, ಇನ್ನೊಂದು ಆಗ್ಬೋದು, ಈ ಬೆಂಗಳೂರು ಆ ಕಡೆ ಹೋದ್ರೆಲ್ಲ ಏನೋ ಮಿಕ್ಸ್ ಆಗಿಕೊಂಡು ಹೋಗುತ್ತೆ. ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಕನ್ನಡ ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ನಿಮ್ಗೆ ಇಲ್ಲಿವರೆಗೂ ಅಟ್ಲೀಸ್ಟ್ ಬಿಜಾಪುರ ಮತ್ತೆ ಈ ಸೈಡ್ ಹೋದ್ರೆ ಹಿಂದಿ ಅದೆಲ್ಲ ಆಗುತ್ತಲ್ಲ. ಅದರ ಜೊತೆಗೆ ಈಗಿನ ಕಲಾವಿದರು, ಈಗ ಉದಾಹರಣೆಗೆ ನಮ್ಮ ಇವರು ನೀತು ಮೇಡಮ್ ನಮಗೆ ಅವರೊಂದು ಸಿನಿಮಾ ಮಾಡಿದ್ರು ಆಲ್ರೆಡಿ. ಆಮೇಲೆ ಇದೇ ಭಾಗದವರಾಗಿಂದ ಇದು ಮಾಡಿದ್ವಿ. ನಿಜವಾಗ್ಲೂ ನಾನು ನಾನು ರವಿ ಸರ್ ಹತ್ರ ಕೊಡೋದಿತ್ತು, ರವಿಚಂದ್ರನ್ ಹತ್ರ. ಅಲ್ಲಿ ನಾವು ಮೀರಾ ಜಾಸ್ಮಿನ್ ನಂಬಿತ ಅವ್ರ ಹತ್ರನೂ ನಾನು ಅಂದ್ರೆ ಪ್ರಾಂಪ್ಟಿಂಗು ಆಮೇಲೆ ಡೈಲಾಗ್ ಕೊಟ್ಬಿಟ್ಟು ನಾನು ಕೆಲಸ ಮಾಡಿ ಬಂದಿದ್ದೀನಿ. ಆದರೆ ಇವ್ರು ನಿಜವಾಗ್ಲೂ ನೋಡಿದಾಗ ನಾನು ಅವ್ರಿಗೆ ಯಾರಿಗೂ ಇದುವರೆಗೆ ಸ್ಟಿಲ್ ನಾನು ಹೇಳ್ಕೊಡ್ತಂತಲ್ಲ ಯಾರಿಗೂ ನಾನು ಮೆಸೇಜ್ ಮಾಡಿದ್ದಿಲ್ಲ. ಮೇಡಮ್ ನಿಜವಾಗ್ಲೂ ತುಂಬ ಅಂದರೆ ಒಂದು ಪರಿಪೂರ್ಣವಾದ ಕಲಾ ಎಂಬುದು ಇದೆಯಲ್ಲ, ಬರ್ತಾರೆ ಈಗ ಹೀರೋಯಿನ್ಸ್ಗಳು ನೋಡಿರ್ತಾರೆ. ಮತ್ತೆ ನಾವು ಹೀರೋಯಿನ್ಸ್ಗಳ ಬಗ್ಗೆ ಕೆಟ್ಟದಾಗಲ್ಲ ಅಂದರೆ ಜನರೇಷನ್ ಅಲ್ಲಿ ಬರುತ್ತೆ. ಆದರೆ ಇವರು ನಾಟಕ ಮತ್ತು ಸಿನಿಮಾಕ್ಕೂ ಎರಡಕ್ಕೂ ಪರಿಪೂರ್ಣವಾಗಿ ಜೀವ ತುಂಬತಕ್ಕಂಥ ಶಕ್ತಿ ನಿಜವಾಗ್ಲೂ ನಮ್ಮ ನೀತಿ ಹೊಂದಿದ್ದಾರೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಸಾಹೇಬ್ರ ಬಗ್ಗೆ ಅಂತೂ ನಾವು ಹೇಳಂಗಿಲ್ಲ. ಯಾಕಂದ್ರೆ ಸಾಹೇಬ್ರಿಗೆ ಈಗ ಕಲೆ ಅನ್ನೋದು ಅವರ ಆಯಸ್ಸಿಗಿಂತನೂ ಜಾಸ್ತಿ ಕಲೆಯಲ್ಲಿ ಜೀವಿಸಿದ್ದಾರೆ. ಸಾಹೇಬರು ತುಂಬ ನಿಜವಾಗ್ಲೂ ಅದ್ಭುತವಾದ ಏನು ಹೇಳಿದ್ರು ನೀವು. ಆಮೇಲೆ ಇನ್ನೊಂದು ಸಾಹೇಬ್ರು ಏನಂದ್ರೆ ಈ ದಿನ ಎಲ್ಲರೂ ಸಂಗಮೇಶ್ ಅಂದ್ರೆ ಏನಂದ್ಕೊಂಡ್ಬಿಟ್ಟಿರ್ತಾರೆ, ಕಾಮಿಡಿ ಅಂತ ಹೇಳಿ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತಾರೆ ಸಿಲ್ಲಿಲಲ್ಲಿ ಕಾಮಿಡಿಯನ್ನು. ಆದರೆ ಸಾಹೇಬ್ರನ್ನು ನಿಜವಾಗಿ ನೀವು 4 ಶೇಡಲ್ಲಿ ನೋಡಿ, ಒಂದು ಕಾಮಿಡಿ ಕ್ಯಾರೆಕ್ಟರ್, ಒಂದು ಹುಡುಗನ ಕ್ಯಾರೆಕ್ಟರ್, ಒಂದು ಭಾಳ ಯಾವಾಗಲೂ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಲಾಸ್ಟಿಗೆ ಕೊನೆ 25 ನಿಮಿಷ ಕ್ಯಾರೆಕ್ಟರ್ ಡೈಲಾಗೇ ಇದೆ, ಅಷ್ಟು ಜೀವಿಸುತ್ತೆ ಬೇರೆ ಆ ಥರ. ಅದೇ ಥರ ಟೋಟಲ್ ಆಗಿ 15 ವರ್ಷದಿಂದ ಹೊರಗಡೆ ಬರ್ದಂಗೆ ಬರೀ ಒಂದು ಮನೆಯಲ್ಲಿರ್ತಾರೆ ಹೆಣ್ಣು ಕ್ಯಾರೆಕ್ಟರ್ ಇರ್ಬೋದು, ನೀತವ್ರು ಮಾಡಿದ್ದಾರೆ. ಅದೇ ಥರ ಅಮ್ಮ ಎಲ್ಲರನ್ನೂ ಮೀರಿ ಈಗ ಒಂದು ಜನಪದ ಕಲಾವಿದರಾದ್ರೆ ಸಿನಿಮಾಕ್ಕೆ ಏನು ಬೇಕೋ ಅದನ್ನ ಈಗ ನಾವೆಲ್ಲೋ ಕೆಲವೊಂದು ಪತ್ರಿಕೆ ಗೋಷ್ಠಿಯಲ್ಲಿ ಹೇಳಿದ್ದೆ, ಈ ಚಿತ್ರದಲ್ಲಿ ಪರಿಪೂರ್ಣವಾಗಿ ಇಲ್ಲಿ ಬಹಳ ಕಲಾವಿದರು ನಟಿಸಿದ್ರು, ಯಾರು ನಟಿಸಿಲ್ಲ, ಜೀವಿಸಿದ್ದಾರೆ. ಅದು ಖಂಡಿತವಾಗಿ ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್ಕಾರದ ಅನುಮತಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಲನಚಿತ್ರ ಧಾರಾವಾಹಿಯೂ ಸೇರಿದಂತೆ ಯಾವುದೇ ಕೆಲಸಗಳಿಗೆ ಏನು ತೊಂದರೆ ಇಲ್ಲ. ಸರ್ಕಾರದ ಕೆಲಸಕ್ಕೆ ತೊಂದರೆ ಆಗದಂಗೆ ಕೆಲಸ ಮಾಡಬೇಕು ಅನ್ನೋಂಥದ್ದು. ನಾನು ನಿನ್ನೆ ಸಾಟರ್ಡೆ ಸಂಡೇ ಇತ್ತು, ಒಂದು ಇವತ್ತು ನಾಳೆ ರಜೆ ಹಾಕ್ಕೊಂಡು ಈ ಚಿತ್ರಕ್ಕೆ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಮ್ಮಿ ಈ ಥರದ ಅನಿವಾರ್ಯತೆಗಳು ಬಂದಾಗ ಒಂದು ಸ್ವಲ್ಪ ರಜೆ ಹಾಕ್ತೀನಿ. ಇಲ್ಲೇ ಇದ್ದಾಗ ರಜೆಗಳಲ್ಲಿ ಮಾಡಿ ಒಂದು ಸ್ವಲ್ಪ ಕಷ್ಟನೇ ಬ್ಯಾಲೆನ್ಸ್ ಮಾಡೋದು, ಆದರೂ ಇಷ್ಟಪಟ್ಟು ಮಾಡ್ತೀನಿ. ಹೌದೌದು. ನನಗೆ ನೋಡಿ ಅದೇನಾಯ್ತು ಅಂತಂದ್ರೆ, ಮೊದಲು ಇವ್ರದ್ದು ದಗೆ ಸಿನಿಮಾ ಒಪ್ಕೊಂಡಿದ್ದೆ. ಆ ದಗೆ ಒಂದು ಹಂತ ಚಿತ್ರೀಕರಣ ಮುಗೀತು ಅಂತ ಹೇಳಿ ನನ್ನ ಸಿನಿಮಾ ಶುರು ಮಾಡಿದೆ. ಅದು ಇಲ್ಲಿ ಇದೇ ಭಾಗದಲ್ಲಿ 3 ಗೀತೆಗಳು, ಒಂದು 10% ಆಯಿತು. ಅದ ತಕ್ಷಣ ಇದು ಈ ತುರ್ತು ಅಂತ ಆಯ್ತು. ಈಗ ಈ ವರ್ಷ ಇದು ಬಿಡುಗಡೆ ಆಗಬೇಕು. ಹಾಗಾಗಿ ನಾನು ನಿರ್ದೇಶಕರಿಗೆ, ನಾನು ನಟನೂ ಹೌದು ನಿರ್ದೇಶಕನೂ ಆಗಿರೋದ್ರಿಂದ ನಟನಾಗಿ ಅವ್ರಿಗೆ ಸಹಕಾರ ಕೊಡೋ ದೃಷ್ಟಿಯಿಂದ ಮೊದಲು ನಿಮ್ಮದನ್ನು ಮಾಡಿ ಮುಗಿಸಿಬಿಡೋಣ, ಮತ್ತೆ ನಾನು ಮುಂದೆ ಶೂಟ್ ಮಾಡ್ಕೊಳ್ತೀನಿ ಅಂತೇಳಿ ಅದನ್ನು ಇದಾದ ತಕ್ಷಣ ಅದನ್ನು ಮತ್ತೆ ಶೂಟ್ ನಾನು ಎಲ್ಲ ಸಿನಿಮಾಗಳು ಆಗಬೇಕು ಅಂತ ಬಯಸ್ತೀವಿ, ಆಗಲೇಬೇಕು ಅಂತೇನಿರೋದಿಲ್ಲ. ಮತ್ತು ಇದು ಏನು ನಾವೇನು ದೊಡ್ಡ ಸಕ್ಸಸ್ ಮಾಡ್ತೀವಿ ಅಂತ ಏನು ವಿಶ್ವಾಸ ಇಟ್ಟು, ಇದು ನಮ್ಮ ಆಯ್ಕೆ. ನಾವು ಈ ಸಮಾಜದ ಜೊತೆಗೆ, ಸಮಾಜದ ಆಗುಹೋಗುಗಳ ಜೊತೆಗೆ, ಸಮಾಜದ ಸಮಸ್ಯೆಗಳ ಜೊತೆಗೆ ನನ್ನ ನಿಲುವು ಏನು, ನಿರ್ದೇಶಕರ ನಿಲುವು ಏನು, ಮಂಜಮ್ಮ ಜೋಗತಿ ನಿಲುವು ಏನು ಅನ್ನೋದು ನನ್ನ ಈ ಸಿನಿಮಾ. ಹಾಗಾಗಿ ನನ್ನ ಸಿನಿಮಾ ಅಂದರೆ ಸಮಾಜದ ಪ್ರತಿಬಿಂಬ. ಗೆಲ್ಲಬಹುದು, ಗೆಲ್ಲದೇ ಇರ್ಬೋದು. ನಾವು ಗೆಲುವು ಸೋಲಿನ ಬಗ್ಗೆ ಇಲ್ಲ, ನನ್ನ ಪ್ರಶ್ನೆ ಯಾವತ್ತಿಲ್ಲ ಯಾವುದ್ರ ಬಗ್ಗೆ. ನನ್ನ ಎಲ್ಲ ಪ್ರಯತ್ನಗಳು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೋಲ್ಬೋದು, ಆಮೇಲೆ ಗೆದ್ದ ತಕ್ಷಣ ದೊಡ್ಡ ಸಿನಿಮಾಗಳು ಗೆದ್ದಿತ್ತು ಅನ್ನೋದೇ ಒಂದು ಗೆಲುವು ಅಂತ ಅಂದ್ಕೊಂಡವ್ರಲ್ಲ. ನಮ್ಮ ಪ್ರತಿಕ್ರಿಯೆ ಏನು ಅನ್ನೋದೇ ನಮ್ಮ ಚಿತ್ರ ಅಥವಾ ನನ್ನ ಬರಹ. ನನ್ನ ಕೆಲವು ಬರಹ, ನೀವು ನನ್ನ ನಾಟಕಗಳು, ಕವಿತೆಗಳು ಅವು ಯಾರು ಇಷ್ಟಪಡೋದೇ ಇಲ್ಲ. ನನ್ನ ನಟನಾಗಿ ಇಷ್ಟಪಡ್ತಾರೆ. ನನ್ನ ದೇವರುಗಳಿವೆ ಎಚ್ಚರಿಕೆ ನಾಟಕ ಆಗಲಿ, ಅಥವಾ ಈ ಇತ್ತೀಚೆಗೆ ನೀರಕಂಡಲ್ಲಿ ಮುಳುಗೋರಯ್ಯ ಅಥವಾ ಸಾವಿನ ಸನ್ನಿಧಿಯಲ್ಲಿ, ಅವು ಯಾರೇ ಓದಿದ್ರೆ ನೀವು ಹೊಡಿತಾರ ನಾನು ನೋಡಿಕೊಂಡು. ಆದರೆ ಅಂದ್ರೆ ಬರಹದ ಯಾರು ಇಷ್ಟಪಡೋದಿಲ್ಲ, ನಟನಾಗಿ ಇಷ್ಟಪಡ್ತಾರೆ. ಇಲ್ಲ, ಅದು ನೀವು ಹೇಳ್ದಂಗೆ ಚಲನಚಿತ್ರ ತುಂಬಾ ಗಂಡಾಂತರದಲ್ಲಿದೆ. ನಾನು ವೈಯಕ್ತಿಕವಾಗಿ ಈ ಸಮಾಜದ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳನ್ನು ಮತ್ತು ಸರ್ಕಾರಕ್ಕೂ ನಾನು ಈ ಚಿತ್ರದ ಮೂಲಕ ಮನವಿ ಏನು ಮಾಡ್ಕೊಳ್ತೀನಿ ಅನ್ನೋದಾದರೆ, ಜನಪರ ಕಾಳಜಿ ಇರುವ ಕಲಾತ್ಮಕ ಚಿತ್ರಗಳು, ಕಂಟೆಂಟ್ ಓರಿಯೆಂಟೆಡ್, ಸಮಾಜಮುಖಿ ಚಿತ್ರಗಳು ಅನ್ನೋದು ಏನಿದಾವಲ್ಲ, ಆ ಚಿತ್ರಗಳು ಎಲ್ಲ ಜನಗಳಿಗೆ ತಲುಪಿಸುವಂಥ ಒಂದು ಯೋಜನೆ ಸರ್ಕಾರ ಮಾಡಿದ್ರೆ ಆ ಮನಸ್ಥಿತಿಗಳನ್ನು ಅರಳಿಸಲಿಕ್ಕೆ, ಆ ಮನಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ.
ನೋಡಿ ಈ ಚಿತ್ರದಲ್ಲಿ ಒಬ್ಬ ಗಂಡಿಲ್ಲದೆ ಇರೋ ಹೆಣ್ಮಗಳಿಗೆ ಇವನೊಬ್ಬ ಸಾಕು ಮಗ ಪ್ರೀತಿಸಿ ಅವರು ಇಡೀ ಕುಟುಂಬ ಅವನ ಹಿಂದೆ ಹೋಗ್ತಾರೆ. ನೀವು ಸಿನಿಮಾ ನೋಡಿದ್ರೆ ನಿಮಗೂ ಅನಿಸುತ್ತೆ ಹೌದಲ್ಲಪ್ಪ ಏನು ಹಿಂಗಿದೆ ಅಂತ. ಅಥವಾ ಈ ಜೋಗತಿ ಒಬ್ಬ ತಾಯಿ ಸಾಕು ಮಗನನ್ನ ಕುಡುಕು ಮಗನನ್ನ ಮನ ಪರಿವರ್ತನೆ ಮಾಡೋದು ನೋಡಿ. ಮುಖ್ಯ ಈ ಸಿನಿಮಾದ್ದೇನು ಅಂದ್ರೆ ಈ ಸಮಾಜದಲ್ಲಿ ಸಣ್ಣ ಸಣ್ಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡ್ತೀವಿ. ಸಣ್ಣ ಸಣ್ಣ ಕಾರಣಗಳಾಗಿ ಜೀವ ಹತ್ಯೆಗಳಾಗ್ತದೆ. ಸೊ ಇದೆಲ್ಲ ಯಾಕೆ ಆಗ್ತದೆ ಅನ್ನೋದು ಯೋಚನೆ ಮಾಡೋದಾದ್ರೆ ಏನೋ ನಮ್ಮ ಬದುಕಿನಲ್ಲಿ ತೊಡಕುಗಳಿದೆ, ಏನೋ ಸಣ್ಣ ಪುಟ್ಟ ತೊಂದರೆಗಳಿದೆ ಅನ್ನೋದಿದೆ. ಅದು ಆಗಬಾರದು ಅನ್ನೋದು ಈ ಚಿತ್ರದ ಆಶೆ. ಇವನು ಏನೇ ಎಡರು ತೊಡರು ಬಂದರೂ ಕೂಡ ಮನ ಪರಿವರ್ತನೆ ಮಾಡಿ ಬದುಕಿನ ಕಡೆ ಹೋಗೋದಿದೆಯಲ್ಲ, ಮನುಷ್ಯರಾಗಿ ಬದುಕೋದು. ನಾವೆಲ್ಲರೂ ವಿವಿಧ ಜಾತಿ ಧರ್ಮಗಳಲ್ಲಿದ್ದೀವಿ, ವಿವಿಧ ಮುಖಗಳಲ್ಲಿದ್ದೀವಿ. ಇವರು ಏನಿದು ಜೋಗತಿಯ ಮುಖ, ಇನ್ನೊಬ್ಬರದು ಗಂಡ ಇಲ್ಲದೇ ಇರತಕ್ಕಂಥ ಒಂದು ಮುಖ, ನಾನು ಒಬ್ಬ ಅನಾಥ ಮಗ. ಸೊ ಈ ನನಗೆ ಈ ಭಾವುಕನಾಗ್ತದೆ ನಾನು ಕೆಲವು ವಿಷಯಗಳನ್ನ ಪರಿವರ್ತನೆ ಪಾತ್ರ ಮಾಡುವಂತ ಕಂಟೆಂಟ್ ಓರಿಯೆಂಟೆಡ್ ಚಿತ್ರದ ಅವಶ್ಯಕತೆ ಇದೆ. ಅದೊಂದು ಪರಂಪರೆನೂ ಇದೆ ನಮ್ಮಲ್ಲಿ. ಆ ಪರಂಪರೆ ಭಾಗವಾಗಿನೇ ನನ್ನ ರಂಜಾನೋ ಅಥವಾ ನನ್ನ ದಯ್ಯನೋ ಅಥವಾ ನನ್ನ ಗಲಿಬಿಲಿಗೋ. OTT ಪ್ಲಾಟ್ಫಾರ್ಮ್ಗಳು ಅಂತ ಸಕ್ಸಸ್ ಆಗಿ ಏನು ಇಲ್ಲ ಈಗ. ಏನು ಈ ಚಿತ್ರದ ಬಗ್ಗೆ ಇಲ್ಲ, ನಾವು ಸರಿ ಇಲ್ಲ, ಕಥಾಂತರ ಬಿಚ್ಚಿಟ್ಟಿಲ್ಲ. ನಾವು ಕ್ಯಾರೆಕ್ಟರ್ಗಳು ಹೇಳಿದ್ವಿ, ಕತೆ ಬೇರೆ ಇಲ್ಲ, ಕತೆ ಬೇರೆ. ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ್ದನ್ನ ಬಿಚ್ಕೊಟ್ಟಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇದು ಕಮರ್ಷಿಯಲ್ ಅಲ್ಲ ಸಾಹೇಬ್ರೆ. ಈಗ ಏನಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಕಮರ್ಷಿಯಲ್ ಸಿನಿಮಾ ಅಲ್ಲ ಅಂತಂದು ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ನಾವು ಇದುವರೆಗೆ ಮಾತಾಡಿರ್ತಕ್ಕಂಥ ಒಂದು ಔಟ್ಲುಕ್ ಇದೆ ನಿಮ್ಮೆಲ್ಲರಿಗೂ. 100% ಕಮರ್ಷಿಯಲ್ ಸಿನಿಮಾ ನೋಡಿದ್ರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ 5 ಹಾಡುಗಳಿದೆ. 5 ಹಾಡಿನ ಜೊತೆಗೆ ಮನೋರಂಜನೆ ಕ್ಲಬ್ ಹಾಡು ಇದೆ. ಅಂದ್ರೆ ಕ್ಲಬ್ ಅಂದ್ರೆ ಇಟ್ ಮೀನ್ಸ್ ಬಳಸೋದೇ ಕಮರ್ಷಿಯಲ್. ಅಂದ್ರೆ ನಿಮಗೆ ಸೆಕೆಂಡ್ ಹಾಫ್ ಪೂರ್ತಿ ಕಮರ್ಷಿಯಲ್ ಸಿನಿಮಾನೇ. ಆಮೇಲೆ ಈಗ ನಾವೇನ್ ಮಾಡ್ತೀವಿ ಸಿನಿಮಾಗಳು ಅಂದ ತಕ್ಷಣ ಆರ್ಟ್ ಮೂವಿ ಆಮೇಲೆ ಕಮರ್ಷಿಯಲ್ ಮೂವಿ ಅಂತ ಏನಕ್ಕೆ ಅಂತಂದ್ರೆ ಈ ಕಾದಂಬರಿ ಆಧಾರಿತ ಏನೋ ಒಂದಿಷ್ಟು ಲಿಮಿಟೆಡ್ ಬಜೆಟ್ ಏನೋ ಒಂದು ಭಾವನಾತ್ಮಕ ಸಂಬಂಧಗಳು ಕಟ್ಟಿದ ತಕ್ಷಣ ನಾವೇನು ಹೇಳ್ತೀವಿ ಆರ್ಟ್ ಮೂವಿ ಅಂತ ಇದೀವಿ. ಆರ್ಟ್ ಮೂವಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳು ಎಷ್ಟೇ ಇದೆ. ಈಗ ಜನ್ಮಾದ ಜೋಡಿ ಸಿನಿಮಾನ ಅವತ್ತಿನ ಕಾಲದ ದಿನಗಳಲ್ಲಿ ಹಾಡುಗಳನ್ನು ತೆಗೆದಿಟ್ಬಿಟ್ರೆ ಆರ್ಟ್ ಮೂವಿನೇ ಹೇಳೋದು. ಸಿನಿಮಾ ಅನ್ನೋದು ಯಾರ ಕೈಲಿದೆ ಸರ್? ನಮ್ಮ ಗುರುಗಳು ರವಿ ಸರ್ ಹೇಳೋದು ಯಾವಾಗ ಸಿನಿಮಾ ಅನ್ನೋದು ಗ್ರಾಮರ್ ಅಲ್ಲ. 2+2 4 ಆಗ್ಬೋದು, 0 ಆಗ್ಬೋದು, 1000 ಆಗಿರ್ಬೋದು. ಆ 1000 ಆಗಲು ಅನ್ನೋದು ಒಂದು ಭಾವನೆ ಎಲ್ಲರಲ್ಲಿ ಇರುತ್ತೆ ಸಿನಿಮಾ ಮೇಕರ್ಸ್ಗಳ ಕೈಯಲ್ಲಿ. ಆ ಒಂದು ಆಸೆ ಭಾವನದಿಂದ ಇದನ್ನ ಕಮರ್ಷಿಯಲ್ ಮತ್ತೆ ಆರ್ಟ್ ಕೆಲವೊಂದನ್ನು ಎಲ್ಲದನ್ನು ಇವತ್ತಿನ ಸಮಾಜ ಯೂತ್ಸ್ ಏನ್ ಬೇಕು ಎಲ್ಲದನ್ನು ಮಿಕ್ಸ್ ಮಾಡಿ ಒಟ್ಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೇಕು ಸರ್. ಬಜೆಟ್ ಇದೆ. ಈಗ ಏನಂದ್ರೆ ಒಂದು ನಾವು ಥಿಯೇಟರ್ಗಳಿಗೆಲ್ಲ ರಿಲೀಸ್ ಮಾಡಿ ಪಬ್ಲಿಸಿಟಿ ಅಂದ್ರೆ ಆಗುತ್ತೆ ಸರ್ 1.5 ಹೆಚ್ಚು ಕಡಿಮೆ. ಹಾಗಾಗಿ ನಮ್ಮ ಇನ್ನೊಂದು ಹೇಳೋದು ಮಾಡ್ತೀವಿ, ಈಗ ನಮ್ಮ ಬಜೆಟ್ ಅಂತಂದು ಹೇಳ್ಬಿಟ್ಟು ಈಗ ನಾವು ಒಂದು ಪ್ಲಾನ್ ಇರುತ್ತೆ ಸಿನಿಮಾ ಫಸ್ಟ್. ಆ ಸಿನಿಮಾದ ಕತೆ ಕೇಳ್ಬೇಕಾದ್ರೆ ಇನ್ನೊಬ್ರು ಕೊಡ್ತಾರೆ, ಮಾಡ್ಬೇಕಾದ್ರೆ ಇನ್ನೊಬ್ರು ಕೊಡ್ತಾರೆ. ಇದು ನೋಡ್ಬಿಟ್ಟು ವಾವ್ ಸೂಪರ್ ಆಗಿ ಇದೇನೋ ಸಮಾಜಕ್ಕೆ ತಲುಪ್ಬೋದು ಅಂದಾಗ ಇನ್ನೊಬ್ರು ಸಾಥ್ ನೀಡ್ತಾರೆ. ಅದೇ ತರ ನಮ್ಮ ಗೂಗಿ ಸರ್, ಯಾಕಂದ್ರೆ ಗೂಗಿ ಸರಿಗೆ ನಾವು ಸಾಹೇಬ್ರ ಕಡೆಯಿಂದ ಪರಿಚಯ. ಅವ್ರು ನಮ್ಮ ಸಿನಿಮಾ ಅದು ನೋಡಿಬಿಟ್ಟು ಸರ್ ಇಲ್ಲ ಇದ್ರಲ್ಲಿ ಏನೋ ಒಂದು ಫೈಲ್ ಇದೆ. ಆಮೇಲೆ ಎಲ್ಲೋ ಒಂದು ನಾವು ಈ ಫೆಸ್ಟಿವಲ್ ಅಲ್ಲಿ ಎಲ್ಲರೂ ಸಿನಿಮಾ ನೋಡ್ತೀವಿ, ನೋಡಿದ್ರೆ ಅದನ್ನೇ ಹೇಳೋದು ಮಾಡ್ತೀವಿ. ನೀವು ಸಾಹೇಬ್ರಿಗೆ ಬಂದ್ಬಿಟ್ಟು ವಯಸ್ಸಾಗಿರ್ತಕ್ಕವ್ರು ಬಂದು ಕಾಲಿಗೆ ಬೀಳ್ತಾರೆ ಸರ್ ಏನು ನೀವು ಇದು ನಿಜವಾಗ್ಲೂ ಹೇಳ್ಬಾರ್ದು. ನಾವು ವಯಸ್ಸಾಗಿರ್ತಕ್ಕ ಇವ್ರು ಸಾಹೇಬ್ರು ಏನ್ ಮಾಡ್ತಾ ಇದ್ದೀರಮ್ಮ ತಪ್ಪು ಮಾಡ್ತಾರೆ ದಯವಿಟ್ಟು ಇಲ್ಲ ಸರ್ ಏನ್ ಸರ್ ನೀವು ನಡೆಸಿದಿಲ್ಲ ತಾಯಿಗಾಗಿ ಏನ್ ಸರ್ ನೀವು ತೀರ್ಮಾನ ಅಂತೇಳಿ ನಿಜವಾಗ್ಲು ಬಂದು ಸಿನಿಮಾ ನೋಡಿದ ಮೇಲೆ ಬಂದು ಕಾಲಿಗೆ ಬಿದ್ದು ನಾವೇ ಅಮ್ಮ ಹಂಗೆ ಮಾಡಬಾರ್ದು ಅಂತೇಳಿ ಹಿಡಿದ್ರು ಸಹ ಒಂದು ಇಬ್ಬರು ಹಂಗೆ ನೀವು ಕಮರ್ಷಿಯಲ್ ಜೊತೆಗೆ ಒಂದಷ್ಟು ಸೆಂಟಿಮೆಂಟ್ 20 ನಿಮಿಷ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಬಿಟ್ಟೆ ಸಿನಿಮಾ ನೋಡ್ತೀವಿ. ಇದನ್ನು ಸರ್ ಅಷ್ಟು ಕನೆಕ್ಟ್ ಆಗುತ್ತೆ ನೋಡಿದ್ರಿ ಪ್ರೇಕ್ಷಕರು. ಓಕೆ.